ಇದೂ ಕೂಡ ನಾವೇ ಜನರ ಬಳಿಗೆ ಹೋಗಿ ಮಾಡಿಕೊಡ್ತಾ ಇದ್ದೇವೆ. ಮೂರನೇದು ಉದಾಹರಣೆ, ಈಗ 1940-50ನೇ ಇಸ್ವಿಯಿಂದ ಎಷ್ಟೋ ಜನಗಳಿಗೆ ನಾನಾ ಯೋಜನೆಗಳಲ್ಲಿ ಜಮೀನುಗಳು ಮಂಜೂರಾಗಿದ್ದಾವೆ. ದರ್ಖಾಸ್ತಲ್ಲಿ ಆಗಿದ್ದಾವೆ, ಫಾರ್ಮ್ 50 ಮುಖಾಂತರ ಆಗಿದ್ದಾವೆ, 53 ಮುಖಾಂತರ ಆಗಿದ್ದಾವೆ, 57 ಮುಖಾಂತರ ಆಗಿದ್ದಾವೆ. ಆದರೆ ಈ ಲಕ್ಷಾಂತರ ಜಮೀನುಗಳಿಗೆ ಅವರಿಗೆ ಮಂಜೂರಾಗಿದ್ದರೂ ಕೂಡ, ಸಾಗುವಳಿ ಮಾಡ್ತಾ ಇದ್ದರೂ ಕೂಡ ಅವರಿಗೆ ಜಮೀನಿನ ಮಾಲೀಕತ್ವದ ಎಲ್ಲ ದಾಖಲೆಗಳನ್ನು ಕೊಟ್ಟಿಲ್ಲ. ಉದಾಹರಣೆಗೆ ಅವರಿಗೆ ಪೋಡಿ ದುರಸ್ತ ಆಗಿಲ್ಲ. ಪೋಡಿ ದುರಸ್ತ ಆದರೆ ಸಪ್ರೇಟು ಅವ್ರಿಗೆ ಒಂದು ಸರ್ವೆ ಆಗುತ್ತೆ, ಸರ್ವೆ ಸ್ಕೆಚ್ ಆಗುತ್ತೆ, ಆಕಾರ ಬಂದಾಗುತ್ತೆ, ಟಿಪ್ಪಣಿ ಆಗುತ್ತೆ, RTC ಆಗುತ್ತೆ. ಇಷ್ಟೆಲ್ಲ ಆದರೆ ಅವ್ರಿಗೆ ಸಂಪೂರ್ಣ ಮಾಲೀಕತ್ವ ಸಿಗುತ್ತೆ. ಇಲ್ಲ ಅಂತೇಳಿದರೆ ಬರೀ RTC ಅಂತೇಳಿದರೆ ಸರ್ಕಾರ ಜಮೀನಲ್ಲಿ ಅವರಿದ್ದಾರೆ ಅಂತ ಒಂದು ಎಂಟ್ರಿ ಇರುತ್ತೆ ಅಷ್ಟೇ, ಬಿಟ್ಟರೆ ಸಂಪೂರ್ಣ ದಾಖಲೆ ಅವರಿಗೆ ಸಿಗೋದಿಲ್ಲ. ಅವರು ಅದನ್ನು ಮಕ್ಕಳಿಗೆ ಭಾಗ ಕೊಡಬೇಕಾದ್ರೂ ಸಮಸ್ಯೆ, ಪರಬಾರೆ ಅಂತೂ ಮಾಡೋಕ್ಕಾಗೋದೇ ಇಲ್ಲ. ಕೆಲವು ನ್ಯಾಷನಲೈಸ್ಡ್ ಬ್ಯಾಂಕ್ಸಿಗೆ ಹೋದರೆ ಇದನ್ನು ಸಾಲಕ್ಕೂ ಕೂಡ ಅವರು ಪರಿಗಣಿಸೋದಿಲ್ಲ. ಯಾಕಂದರೆ ಇದು ಪೂರ್ಣದ ಮಾಲೀಕತ್ವ ನಿಮಗೆ ಬಂದಿಲ್ಲ ಅನ್ನೋ ಕಾರಣಕ್ಕೆ. ಹಿಂದೆ ಒಂದೊಂದು ಪೋಡಿ ದುರಸ್ತ್ ಮಾಡಿಸ್ಕೋಬೇಕಾದ್ರೆ ಏಕ ವ್ಯಕ್ತಿ ಅರ್ಜಿ ಕೊಡಬೇಕಾಗಿತ್ತು. ಕೊಟ್ಟು ಅವರೇ ಕಡತ ಬಿಲ್ಡ್ ಮಾಡಿಸ್ಬೇಕು. 1 to 5 ಫೈಲನ್ನು ರೈತರ ಅರ್ಜಿ ಕೊಟ್ಟು ಒಬ್ಬೊಬ್ಬ ಅರ್ಜಿದಾರನಿಗೂ ಒಂದೊಂದು ಕಡತ ಆಗಬೇಕಾಗಿತ್ತು. ಇದು ಪ್ರಯತ್ನ ಮಾಡಿ ಇದು ಆಗೋದೇ ಇಲ್ಲ ಅಂತ ಜನ ಬಿಟ್ಟಿದ್ರು ಪೋಡಿ ದುರಸ್ತು ಮಾಡಿಸುವಂಥದ್ದು. 2018ರಿಂದ 2023ರವರೆಗೆ 5 ವರ್ಷದಲ್ಲಿ ಎಷ್ಟು ಪೋಡಿ ದುರಸ್ತಾಗಿದೆ ಅಂತ ನಾವು ನೋಡಿದರೆ ಇಡೀ ರಾಜ್ಯದಲ್ಲಿ 8500 ಪ್ರಕರಣ ಮಾತ್ರ 5 ವರ್ಷದಲ್ಲಿ ಪೋಡಿ ದುರಸ್ತಾಗಿದೆ. ಈಗ ನಾವು ಕೂಡ ಇದನ್ನು ಜನ ಅರ್ಜಿ ಕೊಡೋದಕ್ಕೆ ನಿರ್ಬಂಧನೆ ಮಾಡಿದ್ದೇವೆ. ಈಗ ಏಕ ವ್ಯಕ್ತಿ ಪೋಡಿಯಲ್ಲಿ ಯಾರು ಅರ್ಜಿ ಕೊಡಬೇಕಾಗಿಲ್ಲ, ಕೊಡಬಾರದು, ಅರ್ಜಿ ಬೇಕಾಗಿಲ್ಲ, ಅರ್ಜಿ ತಗೊಳ್ಬಾರ್ದು. ನಾವೇ ಹೋಗಿ ಅವ್ರದ್ದು ಕಡತ ತಯಾರು ಮಾಡಿ ಪೋಡಿ ಮಾಡಿಕೊಡುವಂತಹ ನನ್ನ ಭೂಮಿ ಅಭಿಯಾನವನ್ನು ನಡೆಸ್ತಾ ಇದ್ದೇವೆ. ಇದರಲ್ಲಿ ಇಲ್ಲಿವರೆಗೆ 2,52,000 ರೈತರದನ್ನು ನಾವು ಪೋಡಿ ದುರಸ್ತಿಗೆ ಆದೇಶ ಮಾಡಿದ್ದೇವೆ. ಈಗ 5 ವರ್ಷ ಹಿಂದೆ ಆಗಿದ್ದು 8,500 ಪ್ರಕರಣ. ಈಗ ನಾವು 1.5 ವರ್ಷದಲ್ಲಿ, 1.5 ವರ್ಷನೂ ಇಲ್ಲ, 2025 ಜನವರಿಗೆ ಶುರು ಮಾಡಿದ್ವಿ. 2025 ಜನವರಿಯಿಂದ ಮೇ 2026 1.25 ವರ್ಷದಲ್ಲಿ 2,52,000 ಮಂಜೂರಿದಾರ ರೈತರದ್ದು ಪೋಡಿ ದುರಸ್ತಿಗೆ ನಾವು ಆದೇಶ ಮಾಡಿದ್ದೇವೆ.